ಗುರುಪೂರ್ಣಿಮೆ. ಹಲೋ ಬಂದಿರುವೆ ದೊರೆಯೇ ಶರಣು ಬಂದಿರುವೆ ದೊರೆಯೇ ಶರಣು ಬಂದಿರುವೆ ಅರವಿನಾದರ ನೀ ಗುರುವೇ ದೇವರ ಸುರದರ ನೀ ಪ್ರಭುವೇ ಅರವಿನ ಆದರ ನೀ ಗುರುವೇ ದೇವರ ಸುರದರ ನೀ ಪ್ರಭುವೇ ಶಿಷ್ಯ ಸಂಪದದ ಗುರು ನೀನೇ ಶಿಷ್ಯ ಸಂಪದದ ಗುರು ನೀನೇ ಕಾಪಾಡೋ ಶ್ರೀ ಗುರುವೇ ಕಾಪಾಡೋ ಶ್ರೀ ಗುರುವೇ ಗುರುವೇ ಕರುಣಾನಿಧಿಯೇ ಶರಣು ಬಂದಿರುವೆ ದೊರೆಯೇ ಶರಣು ಬಂದಿರುವೆ ದೊರೆಯೇ ಶರಣು ಬಂದಿರುವೆ. ಗುರುಪೂರ್ಣಿಮೆಯನ್ನ ನಮ್ಮನ್ನ ಗುರು ಏನು ಮಾಡಿರ್ತಾರ ಕಲಿಸಿರುವಂತಹ ಗುರುಗಳಿಗೆ ನಾವು ಅವರಿಗೆ ಗೌರವವನ್ನು ಕೊಡುವಂತ ದಿನ ಆಗಿದೆ. ಗುರುಪೂರ್ಣಿಮೆಯ ದಿನ ಅಂದ್ರೆ ತಿಳ್ಕೊಂಡ್ರಲ್ಲ, ಗುರುಗಳಿಗೆ ಗೌರವವನ್ನು ನೀಡುವಂತ ದಿನವಾಗಿದೆ. ಇದು ಕೇವಲ ಹಬ್ಬವಲ್ಲ, ನಮ್ಮ ಜೀವನದ ಜ್ಞಾನಯಾನಕ್ಕೆ ದೀಪ ಹಚ್ಚಿದ ದಿನ. ಯಾವ ದಿನ ಇವತ್ತು? ಗುರುಪೂರ್ಣಿಮೆಯ ದಿನ ನಮ್ಮನ್ನ ದೀಪ ಹಚ್ಚಿರೋದ ಯಾನ ಪ್ರಯಾಣ ನಾವು ಮಾಡ್ತೀವಲ್ಲ, ಪ್ರಯಾಣ ದಾರಿ ನಾವು ಜೀವನದಕ್ಕೂ ನಾವು ಒಂದು ಪ್ರಯಾಣವನ್ನು ಮಾಡ್ತೀವಿ. ಈ ಜೀವನವನ್ನು ನಡೆಸಲಿಕ್ಕೆ ಮಾಡಿರುವಂತಹ ಒಂದು ಜ್ಞಾನ ಇದೆ. ಇನ್ನು ಗುರುಗಳೆಂದರೆ ಮನೆಯವರಿಗಿನ ಹೆತ್ತವರು, ಮನೆಯವರಿಗಿನ ಹೊತ್ತವರು, ಊರೊಳಗಿನ ಹಿರಿಯರು, ಅಕ್ಷರ ಕಲಿಸಿದ ಅಧ್ಯಾಪಕರು, ಮಾರ್ಗದರ್ಶನ ಮಾಡಿದ ಮಹನೀಯರು. ಗುರುಗಳೆಂದರೆ ಯಾರ್ಯಾರು ಅಂತ ಗೊತ್ತಿಲ್ಲ. ಈಗ ನೋಡುವ ನಮ್ಮನ್ನ ಹೆತ್ತು ಹೊತ್ತು ಸಲಹಿದವರು, ಮತ್ತೆ ನಮ್ಮನ್ನ ಮನೆಯಿಂದ ಹೊರಗೆ ಇರುವಂತ ಜನರು ಕೂಡ, ಸಹೋದ್ಯೋಗಿಗಳು ಕೂಡ ಅವರು ಅಂತ. ಹಾಗೆ ನಮ್ಮ ಜೀವನವನ್ನು ಸುಗಮವಾಗಿ ನಡೆಸಿಕೊಂಡು ಹೋಗ್ಲಿಕ್ಕೆ ಅಂತ ನಮ್ಮ ಕೆಲವೊಂದಿಷ್ಟು ಮಾರ್ಗದರ್ಶನ ಮಾಡುವಂತ ಗುರುಗಳು ಹಾಗೂ ಹಿರಿಯರುಗಳನ್ನ ನಾವು ಗುರುಗಳನ್ನ ಮಾಡ್ತೀವಿ. ಇನ್ನೊಂದು ನೋಡಿ, 1 ಅಕ್ಷರ ಕಲಿಸಿದ ಗುರು ಅಂತ ಹೇಳ್ತಾರೆ. ಅದು ಜೀವನದಲ್ಲಿ ಯಾರೇ ಆಗಿರ್ಲಿ, ಇಲ್ಲಿ ಶಾಲೆಯಲ್ಲಿ ಕಲಿಸುವಂತವರು ಅಷ್ಟೇ ಗುರುಗಳಲ್ಲ. ಜೀವನದಲ್ಲಿ ನಿಮ್ಗೆ ಯಾರಾದ್ರೂ ನೀತಿ ಪಾಠವನ್ನು ಕಲಿಸ್ಕೊಟ್ರು ಅವರು ಕೂಡ ನಿಮ್ಗೆ ಗುರುಗಳಾಗಿ ಕಾಣಬೇಕು. ಹೌದು ತಾನೆ? ಈಗ ನಮಗೆ ಗುರುಗಳಂದ್ರೆ ಯಾರು ಅಂದ್ರ, ಕೈಯನ್ನ ನಾವು ಜೀವನದಲ್ಲಿ ದಾರಿ ತಪ್ತಾ ಇದ್ದೀವಿ ಅಂತ ಕ್ಷಣದಲ್ಲಿ ನಮ್ಮ ಕೈ ಹಿಡಿದು ಸಾಕಿ ಸಲಹಿಸಿಕೊಂಡು ಮುಂದೆ ನಮ್ಮ ಉತ್ತಮ ದಾರಿಯಲ್ಲಿ ಕೊಂಡೊಯ್ಯುವಂತ ಮಾರ್ಗದರ್ಶನವನ್ನು ತೋರಿಸುವವರು ಕೂಡ ಗುರುಗಳೇ. ಈಗ ನಮಗೆ ನೀವು ಗುರುಗಳು, ನಿಮ್ಮನ್ನ ಹೇಗೆ ನಾವು ಟ್ರೀಟ್ ಮಾಡ್ತೀವಿ ಅನ್ನೋದನ್ನ, ನಮ್ಮಲ್ಲಿರುವಂತ ಕೋಪನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ನಮಗೆಲ್ಲ ನೀವು ಕಲಿಸ್ಕೊಡ್ತೀವಿ. ನೀವು ಇಷ್ಟೆಲ್ಲ ಮಾತಾಡಿದ್ರು ನಾವು ಹೇಗೆ ಸಮಾಧಾನದಿಂದ ಇರ್ತೀವಿ ಅನ್ನೋದನ್ನ ನೀವು ನಮ್ಗೆ ಕಲಿಸ್ಕೊಡ್ತೀವಿ. ಹಾಗೆ ನಮ್ಮಿಂದ ನೀವೇನ್ ಮಾಡ್ತೀರಿ? ಪಾಠನ ಕಲಿತೀರಿ, ಜೀವನ ಪಾಠವನ್ನು ಕಲಿತೀರಿ ಹಾಗೂ ಪುಸ್ತಕೀಯ ಪಾಠವನ್ನು ಕೂಡ ಕಲಿತೀರಿ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಜ್ಞಾನ ಯಾರಪ್ಪ ಅಂತಂದ್ರ ಪುರಂದರದಾಸರು ಹೇಳ್ಯಾರ. ನಾವು ಜೀವನದೊಳಗೆ ಮುಂದೆ ಬರ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕಂದ್ರ ಗುರುವಿಗೆ ಗುಲಾಮ ಆಗ್ಬೇಕು. ಅಂದ್ರ ಗುರು ಹೆಂಗ್ ಹೇಳ್ತಾ ನಾವು ಹಂಗೆ ಕೇಳ್ಕೊಂಡು ಹೋಗ್ಬೇಕು. ಅಂದ್ರೆ ನಾವು ಜೀವನದೊಳಗೆ ಮುಂದೆ ಬರ್ಬೇಕು. ಈಗ ಗುರು ಶಿಷ್ಯರ ಸಂಬಂಧ ಏನೈತಪ್ಪ ಅಂತಂದ್ರ ಪವಿತ್ರವಾದ ಸಂಬಂಧ ಐತಿ. ಯಾವ ತರ ಅಂತಂದ್ರ ತಂದೆ ಮಗಳ ಸಂಬಂಧ ಎಷ್ಟು ಪವಿತ್ರ ಇರುತ್ತಲ್ಲ ಅಷ್ಟೇ ಪವಿತ್ರ ಗುರು
ಅಡುಗೆ ಮಾಡ್ತಾರೆ. ನಿರ್ಮಿತಿ ಅಂದ ತಕ್ಷಣ ಹೆಸರು ಬರುತ್ತೆ ಯಾರು? ಅರ್ಜುನ ಹೆಸರು ಕರ್ತೈತಿ. ಗುರು ಯಾರಂತಂದ್ರೆ ದ್ರೋಣಾಚಾರ್ಯ ಹೆಸರು ಕರ್ತೈತಿ. ಅದೇ ತರ ಈಗ ಪರಶುರಾಮ ಮತ್ತು ಭೀಷ್ಮ. ಪರಶುರಾಮ ಏನಾಗಿದ್ರು ಅಂದ್ರ ಅತ್ಯಂತ ದೊಡ್ಡ ಗುರು ಆಗಿರ್ತಾರೆ. ಅವರಿಗೆಲ್ಲರೂ ಏನಂತ ಕರೀತಿರ್ತಾರಂದ್ರ ಭಗವಾನ್ ಪರಶುರಾಮ ಅಂತ ಕರೀತಿರ್ತಾರೆ. ಯಾಕಂದ್ರೆ ಅವರು ಶಿಷ್ಯರಿಂದ ಯಾವುದೇ ತರನಾದ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ಲಿಲ್ಲ, ಅಂದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರ್ತಿರ್ಲಿಲ್ಲ. ಅದಕ್ಕೆ ಅವ್ರಿಗೆ ಏನಂತ ಕರೆದ್ರ ಭಗವಾನ್ ಪರಶುರಾಮ ಅಂತ ಕರೆದ್ರು. ನಾವು ನಮ್ಮ ಜೀವನದೊಳಗೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂದ್ರ ಮುಂದೆ ಗುರಿ ಇರ್ಬೇಕು, ಮುಂದೆ ಗುರು ಇರ್ಬೇಕು. ಗುರು ಯಾವ ತರ ಹೇಳ್ತಾನಲ್ಲ ಶಿಷ್ಯರಾದವರು ಅದೇ ತರ ನಡ್ಕೋಬೇಕು. ಈಗಿನ ಕಾಲಮಾನದೊಳಗ ಗುರುವಿನ ಸ್ಥಾನವನ್ನ ಎಲ್ಲ ಶಿಕ್ಷಕರು ಅಲಂಕರಿಸ್ತಾರೆ, ಶಿಷ್ಯರ ಸ್ಥಾನವನ್ನ ವಿದ್ಯಾರ್ಥಿಗಳು ಅಲಂಕರಿಸ್ತಾರೆ. ಶಿಕ್ಷಕ ಯಾವ ತರನಾಗಿ ಹೇಳ್ತಾರ ಆ ತರನಾಗಿ ವಿದ್ಯಾರ್ಥಿಗಳು ನಡ್ಕೊಂಡು ಹೋದ್ರ ಅಷ್ಟು ದಾರಿ ಹೇಳಿದ್ರು. ಅವ್ರು ಏನ್ ಕೊಡ್ಬೇಕಾದ್ರು ವಾಪಸ್ಸು ದುಡ್ಡು ಕೊಡ್ತೀರಾ? ಮತ್ತೇನ್ ಕೊಡ್ತೀರಿ? ಒಳ್ಳೆ ಮಾರ್ಕ್ಸ್ ಕೊಡ್ತೀವಿ, ಮತ್ತೆ ಒಳ್ಳೆಯ ಶಿಸ್ತು, ಒಳ್ಳೆಯ ನಡತೆ, ಮತ್ತೆ ಒಳ್ಳೆಯ ರೀತಿ, ಒಳ್ಳೆಯ ಗುಣ. ನಾವು ಕ್ಲಾಸ್ ಮಾತಾಡದೇ ಇರೋದು ಹೌದಾ? ನಾವು ಕ್ಲಾಸ್ ಮಾತಾಡದೇ ಇರೋದು ಕೊಡ್ತೀರಾ? ನೀವು ಮಾರ್ಕ್ಸ್ ಕಡಿಮೆ ಚಿಂತಿಲ್ಲ, ಸೈಲೆಂಟ್ ಆಗಿರೋ ಕಲೀರಿ, ಶಿಸ್ತಿನಿಂದ ಇರೋ ಕಲೀರಿ, ಆದಷ್ಟು ತಲೆ ಎಂಗೇಜ್ ಮಾಡ್ಕೊಳ್ಳಿ. ಈಗ ಬೆಳಗಾವಿ ಐತಿ, ನೀವು ಎಣ್ಣೆ ಯಾಕೆ ಮಾಡ್ತಿರ್ತಾರ ಅಂತ ಕೇಳ್ತೀರಿ. ನಾ ಯಾಕೆ ಹಚ್ತೀನಿ ಅಂದ್ರೆ ಈಗ ಬರ್ಬಾರ್ದ ಮಾರ್ಚ್ ಏಪ್ರಿಲಲ್ಲಿ ಬಿಸಿಲು ಮಾಡ್ಬೋದು. ಆಗ ಇದನ್ನ ತಪ್ಸಕ್ಕೆ ಹೊಂದಾಯ್ತು, ಶಿಸ್ತಿನಿಂದ ಇರೋಕೆ ಹೊಂದಾಯ್ತು. ಮತ್ತೆ ಇನ್ನೊಂದು ನಾ ಕಂಡಕ್ಟರ್ ಬ್ಯಾಂಕಿನ ಎಷ್ಟು ಮ್ಯಾಗ ಇರ್ತದೋ ಅದನ್ನ ನೈಟ್ ರೈಡ್ ಮಾಡಬೇಕು, ಮಾಡಬೇಡ್ರಿ. ಅದನ್ನ ಶಿಸ್ತಿನಿಂದ ಇರಬೇಕು. ಬ್ಯಾಂಕ್ ಯಾವತ್ತು ಪೂರ್ತಿ ಇರಬೇಕು. ನಮ್ಮ ಸರ್ಗಳು ಯಾರು ಅರ್ಧ ಇದೆ ಬ್ಯಾಂಕು ಇಲ್ಲಿಲ್ಲ, ಪೂರ್ತಿ ಇರಬೇಕು. ಅದು ಎಲ್ಲಿ ಬಂದಿರ್ತದೆ ಅಂದ್ರೆ ಇಲ್ಲಿ ಬಂದಿರ್ತದೆ ಪೂರ. ಹಾಗಾಗಬಾರ್ದು, ಹಾಗಾಗಬಾರ್ದು ಅಂದ್ರೆ ಬ್ಯಾಂಕ್ ಕಟ್ ಮಾಡ್ಕೊಂಡು ಬರಬಾರ್ದು ಅಂತ ಅರ್ಥ. ಅರ್ಥ ಆಯ್ತಾ? ನೀವು ಒಂದು ಅಕ್ಷರ ಕಲಿತೀರಿ, ಅದರ ಶಿಸ್ತಿನಿಂದ ಇದ್ರಿ. ಆದರೆ ಕಲಿತಿದ್ದಾಗ ಒಟ್ಟ ಮರಿಬೇಡಿ. ಕಲಿತಿದ್ದಾಗ ಬರೀ ಓದು ಬರ ಅಷ್ಟೇ ಅಲ್ಲ, ಈ ಶಾಲೆಯಿಂದ ಕಲಿತ ಜ್ಞಾನ, ಶಿಸ್ತು, ನೈತಿಕ ಮೌಲ್ಯಗಳು ಇವುಗಳನ್ನು ಒಟ್ಟ ಮರಿಬಾರ್ದು. ಈ ಸ್ಕೂಲಿಂದ ಹೋಗಿ ಕಾಲೇಜ್ ಹೋಗ್ತೀರಿ, ಈಗ 9th ಹೇಳ್ತಾರೆ 10th ಮುಗಿದಿಂದ ಎಲ್ಲಿ ಹೋಗ್ತೀರಿ? ಕಾಲೇಜ್ ಹೋಗ್ತೀರಿ. ಅಲ್ಲಿ ನೀವು ಶಿಸ್ತಿನಿಂದ ನಡ್ಕೊಂಡ್ರೆ ಏನಾಗುತ್ತಾ? ಯಾವ ಶಾಲೆಯಿಂದ ಬಂದಾರಪ್ಪ ಹುಡುಗರಿಗೆ ಶಾಲೆದವರ ತೊಂದರೆ ಇಲ್ಲ. ಅದೇ ನಿಮ್ಮ ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಲ್ಲ, ಅದೇ ರೀತಿಯಲ್ಲಿ ನಿಮ್ಮ ಶಿಸ್ತಿನ ಮೌಲ್ಯವು ಅಷ್ಟೇ ಮುಖ್ಯವಾಗಿದೆ. ಮತ್ತೆ ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ ಹುಡುಗ ನನಗೆ ಭೇಟಿ ಆದ. ಅವನ ಹೆಸರು 9th ಇರ್ಬೇಕವ, ಇದೇ ಸ್ಕೂಲ್. ಸರ್ ನನಗೆ ಎಷ್ಟಾರು ಹೊಡಿತು ನೀವು, ನನಗೆ ಅಕ್ಷರ ಕಲಿಸ್ಕೊಂಡ. ನಾನು ಅಲ್ಲೇ ಗೆದ್ದೆ. ಯಾಕಂದ್ರೆ ಬಡದ್ರ ಕಾಲಕ್ಕೂ ಮನೆಗೆ ನಮ್ಮ ಶಾಲೆಗೆ ಬಂದು ಕಂಪ್ಲೇಂಟ್ ಮಾಡ್ತಾರೆ ಈಗಿನ ಕಾಲದಲ್ಲಿ. ಆದರೆ ಒಬ್ಬ ವಿದ್ಯಾರ್ಥಿ
ಬಡೀರಿ ಸರ್, ನಾನು ಎಷ್ಟು ಅರ್ಸ್ಕೊತೀನಿ ಆ ಕಲಿತೀನಲ್ಲ ಒಂದು ಮನೋಭಾವನೆ ಐತಲ್ಲ, ಇದನ್ನ ಮೆಚ್ಚುವಂಥದ್ದು. ಆ ಮನೋಭಾವನೆ ಸರ್ ಹೊಡಿತಾರ, ಶಾಲೆ ಬಿಟ್ಟರಾಯ್ತು ಅನ್ನೋ ಮನೋಭಾವನೆ ನಿಮ್ಮಲ್ಲಿ ಬರಬಾರ್ದು. ಎಂಥ ಮನೋಭಾವನೆ ಬರಬೇಕು? ಹೊಡೆದ್ರೆ ಚಿಂತಿಲ್ಲ, ಚೆನ್ನಾಗಿ ಕಲಿಬೇಕನ್ನೋ ಮನೋಭಾವನೆ ಬರಬೇಕು ಅಷ್ಟೇ ಹೊರತು ಸರ್ ಏನೋ ಅಂತಾರ, ಸರ್ ಬಗ್ಗೆ ಕಮೆಂಟ್ ಮಾಡೋದಾಯ್ತು, ಇವನ್ನೆಲ್ಲ ಬಿಡಬೇಕು, ಚೆನ್ನಾಗಿ ಕಲಿಬೇಕು. ಚೆನ್ನಾಗಿ ಕಲಿತು ಯಾರಿಗೆ ಹೆಸರು ಕೊಡ್ತೀರಿ? ತಂದೆ ತಾಯಿಗೆ ಆಯಿತು, ಈ ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರು ತಂದು ಕೊಡ್ತೀರಾ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಈ ಒಂದು ಹುಣ್ಣಿಮೆಯನ್ನು ವಿಶೇಷವಾಗಿ ಗುರುವಿನ ನಮನಕ್ಕಾಗಿ ಅರ್ಪಿಸಿರುವುದರಿಂದ ಇದನ್ನು ಗುರು ಹುಣ್ಣಿಮೆ ಅಂತ ಹೇಳ್ತಾರೆ. ಎಲ್ಲ B.Ed ಪ್ರಶಿಕ್ಷಣಾರ್ಥಿಗಳು ಅವರು ನಾಡೋತ್ಸವರು ಬಹಳಷ್ಟು ವಿಚಾರಗಳನ್ನು ಬೆಳೆದಿದ್ದಾರೆ. ಈಗ ನಾವು ಪೂಜೆ ಮಾಡಬೇಕಾದ್ರೆ ದೇವರ ಒಂದು ಜಗಲಿಯ ಮೇಲಿರುವ ದೇವರನ್ನು ಮಾತ್ರ ಪೂಜಿಸುವುದು. ನಾವು ಬೆಳಿಗ್ಗೆ ಭಕ್ತಿ ಪೂಜೆ ಮಾಡ್ತೀವಿ. ನಾವು ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಒಳಗಲ್ ಪೂಜೆ, ಒಳ್ಳುವ ಅಂದರೆ ಹುಟ್ಟುವ ಒಳ್ಳನ್ನು ಪೂಜೆ ಮಾಡ್ತೇವೆ, ಬೀಸುವ ಕಲ್ಲನ್ನು ಪೂಜೆ ಮಾಡ್ತೇವೆ. ಅಂದರೆ ನಮ್ಮ ಪೂರ್ವಜರಿಗೆ ಪ್ರತಿಯೊಂದನ್ನು ಪೂಜಿಸುವಂಥ ಒಂದು ಸಂಪ್ರದಾಯ. ಕಾರಣ ಏನಂದರೆ ಗೌರವಿಸುವುದು. ಸೂರ್ಯನಿಗೆ ಸ್ನಾನ ಮಾಡ್ತೀವಿ, ಸೂರ್ಯನಿಗೆ ನಾವು ಆರೋಗ್ಯವನ್ನು ಕೊಡ್ತೀವಿ. ನಾವು ಮರಗಳನ್ನು ಕೂಡ ಪೂಜಿಸ್ತೇವೆ. ಅಂದರೆ ಪೂಜೆ ಅಂದರೆ ಏನಂತ ಅಂದರೆ ಗೌರವಿಸುವುದು, ಗೌರವಿಸುವುದು. ಯಾವುದನ್ನು ನಾವು ಪಡೆದು ಮಾಡಿದ್ರೆ ಕೃತಜ್ಞನಾಗ್ತೀವಿ. ನಿಸರ್ಗ ಶುದ್ಧ ಗಾಳಿಯನ್ನು ಕೊಟ್ಟಿದೆ, ನೀರನ್ನು ಕೊಟ್ಟಿದೆ, ಆಹಾರವನ್ನು ಕೊಟ್ಟಿದೆ. ಹೀಗಾಗಿ ನಾವು ನಿಸರ್ಗದ ಒಂದು ಆರಾಧಕರು. ವಾಯುದೇವ ಅಂತೀವಿ, ಅಗ್ನಿ ದೇವ ಅಂತೀವಿ, ವರ್ಣ ದೇವ ಅಂತೀವಿ. ನಾವು ಯಾವುದನ್ನ ದೇವರಿಲ್ಲ. ಮಾತೃದೇವೋ ಪಿತೃದೇವೋ, ಮಾತೃದೇವೋ ಭವ, ಪಿತೃದೇವೋ ಭವ, ಮೂರನೇದು ಗುರುದೇವೋ ಭವ ಅಂತ ಹೇಳ್ತೀವಿ. ಹೀಗೆ ಈ ಎಲ್ಲವನ್ನ ಭಾರತೀಯ ಸಂಪ್ರದಾಯಗಳು ಅದು ಮೈಗೂಡಿ ಬಂದಿದೆ. ನಾವು ಯಾವುದನ್ನ ನಿಸರ್ಗದಿಂದ ಪಡಿತೀವಿ, ಯಾವುದನ್ನ ಇನ್ನೊಬ್ಬರಿಂದ ಪಡಿತೀವಿ, ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಕೃತಜ್ಞತೆ ಸಲ್ಲಿಸೋದು ಅಂದ್ರೆ ಬರೇ ಪೂಜಿಸುವುದು. ಏನದು ಪೂಜಿಸೋದು ಅಂದ್ರೆ ಏನು? ಪೂಜೆ ಅಂದ್ರೆ ಏನು? ಏನಾಯ್ತು ವಿಭತ್ತೆ ಒಂದು ಬರೋದು ಪೂಜೆನ? ಹಾಗಾದ್ರೆ ಪೂಜೆ ಅಂದ್ರೆ ಏನು? ಸ್ಮರಿಸಿಕೊಳ್ಳೋದು. ಭಕ್ತಿ ಅಂದ್ರೆ ಏನು? ಭಕ್ತಿ ಇರಬೇಕು. ಈ ಪದಗಳ ಸರಳ ಎಲ್ಲರ ಕೈಲಿ ಈ ಪದಗಳ ಪೂಜೆ, ಭಕ್ತಿ, ಧ್ಯಾನ. ಏನಾಗಂದ್ರೆ ಭಕ್ತಿ ಅಂದ್ರೆ ಏನು? ನಿಸ್ವಾರ್ಥ ಪ್ರೇಮ. ಭಕ್ತಿ ಅಂದರೆ ನಿಸ್ವಾರ್ಥ ಪ್ರೇಮ. ನಾವು ಬಹಳಷ್ಟು ಮಾತಾಡ್ತೀವಿ, ಪದಗಳ ಅರ್ಥ ನಮ್ಗೆ ಉದಯಿಸಿದ ಸೂರ್ಯ ಅರಳಿದ ಹೂ ಬಾಡಲೇಬೇಕು, ಉದಯಿಸಿದ ಸೂರ್ಯ ಮುಳುಗಲೇಬೇಕು. ಈ ಕಾರ್ಯಕ್ರಮ ಆರಂಭವಾದ ಮೇಲೆ ಅಂತಿಮ ಮಾಡಲೇಬೇಕು ಎಂದು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಮತ್ತು ವಿದ್ಯಾರ್ಥಿನಿಯರು ಮತ್ತು ಶಿಕ್ಷಣಾರ್ಥಿಗಳು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ.